ಜಸ್ಟ್ ಮಿಸ್ ಅಂದ್ರೆ ಲಕ್ಕಿ ನಫ್ ಬಿಕಾಸ್ ಅಲ್ಲಿ ಆಲ್ ಆಫ್ ಸಡನ್ ಆಗಿತ್ತು. ನಾವು ಹೋಗಿದ್ದ ದಿವಸನು ಎಲ್ಲರೂ ಟೂರಿಸ್ಟ್ ಬುಕ್ಕೊಂಡು ಬಂದಿದ್ರು, ಜಾಸ್ತಿ ಮಂದಿ ಇದ್ರು, ಎಲ್ಲರೂ ಫುಲ್ ಫ್ಯಾಮಿಲಿ ಜೊತೆ ಕಪಲ್ಸ್ನು ಎವ್ರಿ ಒನ್ ಇನ್ವಾಲ್ವ್. ಸೊ ಎಲ್ಲರೂ ಎಂಜಾಯ್ ಮಾಡತ್ತಿರು. ಇನ್ನೋಸೆಂಟ್ ಪೀಪಲ್ ಟಾರ್ಗೆಟ್ ಮಾಡೋದಿದ್ದಿಲ್ಲ, ಬಟ್ ಮಾಡ್ಯಾರಂದ್ರೆ ಇದು ಬೊಕ್ಕಳ್ ಶಾಕಿಂಗ್ ಇತ್ತು. ಪ್ಲಸ್ ನಾವು ಅಲ್ಲಿಂದ ಲಕ್ಕಿ ಇದ್ದೆವು, ವಾಪಸ್ ಬಂದಿದ್ದೆವು, ಆಶೀರ್ವಾದ ಇದ್ದೆ ಅಷ್ಟೇ, ಬೇರೆದೇನೂ ಇಲ್ಲ. ಇವಾಗನು ಅದು ವಿಚಾರ ಮಾಡೋರು ಹಂಗೂ ಭಯ ಆಗ್ಲತ್ತಿತ್ತು. ಅವರು ಫಸ್ಟ್ ಅವ್ರಿಗೆ ಕೇಳ್ಬಿಟ್ಟಾರ, ನೀವು ಮುಸ್ಲಿಮ್ ಅಂಡ್ ಹಿಂದೂ ಸೆಪ್ರೇಟ್ ಆಗ್ಬಿಡ್ರಿ, ಮುಸ್ಲಿಮ್ಸ್ ಅಂಡ್ ಹಿಂದೂ ಇದು ತಪ್ಪಲ್ಲ. ಅಲ್ಲಿ ಕಾಸ್ಟಿಸಮ್ ಅಲ್ಲಿ ರಿಲಿಜನ್ ಎಲ್ಲಿಂದ ಬಂತು? ಬಿಕಾಸ್ ಇಸ್ ಅ ಟೂರಿಸಂ ಪ್ಲೇಸ್. ಸೊ ಇದು ತುಂಬಾ ತಪ್ಪು ಮಾತು. ಬಟ್ ಅಲ್ಲಿ ಎಲ್ಲರಿಗೆ ಸೆಪ್ರೇಟ್ ಮಾಡಿ ಟಾರ್ಗೆಟ್ ಮಾಡಿ, ಸೊ ಅದು ಅಲ್ಲಿ ಇದ್ವು, ಮಾರ್ನಿಂಗ್ ಅಲ್ಲೇ ಇದ್ವು. ಬಟ್ ಇದು ಇನ್ಸಿಡೆಂಟ್ ಆಗಿರೋ ಮುಂಚೆನೆ ನಾವು ಅಲ್ಲಿಂದ ಜಸ್ಟ್ 1 hour ಮುಂಚೆನೆ ಅಲ್ಲಿ ಬಿಟ್ಟಿದ್ವಿ. ಸೊ ಕೇಳಿದಾಗ ಏನ್ ಅನಿಸ್ತು ನಿಮ್ಗೆ? ಒಪ್ಕೊಂಡು ಫೀಲ್ ಆಯ್ತು. ಬಿಕಾಸ್ ಇನ್ನೋಸೆಂಟ್ ಪೀಪಲ್ ಅಲ್ಲ, ಅವ್ರದ್ದೇನು ತಪ್ಪಿಲ್ಲ. ನಾವು ಒಂದು ಫ್ಯಾಮಿಲಿ ಜೊತೆ ಹೋಗಿದ್ವಿ, ನಮ್ದು ಏನು ತಪ್ಪಿಲ್ಲ. ನೀವು ನಮ್ಗೆ ಸುಮ್ಮನೆ ಟಾರ್ಗೆಟ್ ಮಾಡ್ತೀರಂದ್ರು ಟು ಫೇಸ್ ಮಾಡಬೇಕು. ಅದು ರಿಲಿಜನ್ ಮಾತೇ ಇದ್ದಿಲ್ಲ, ಮುಸ್ಲಿಮ್ಸ್ ಎಂದು ಎಲ್ಲಿಂದ ಬಂತು ಅದು ಬರೋದೇ ಇದ್ದಿಲ್ಲ. ಬಟ್ ನೀವು ಟಾರ್ಗೆಟ್ ಮಾಡಿ ಇನ್ನೋಸೆಂಟ್ ಪೀಪಲ್ ಮಾಡ್ತಾರೆ, ತುಂಬಾ ತಪ್ಪಿದೆ. ಸೊ ಅದು ರಿಕ್ವೆಸ್ಟ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ರಿವೆಂಜ್ ತಗೋಬೇಕು. ಅವ್ರು ಇಂಟೆನ್ಷನ್ ವೈಸ್ ಮಾಡ್ಯಾರ. ಯಾಕೆ ಮೋದಿ ಗೌರ್ಮೆಂಟ್ ಬಂದಿದ್ದು ಹಿಡಿದು ಅಷ್ಟು ಆಗಿಲ್ಲ ಅಲ್ಲಿ ಅಟ್ಯಾಕ್. ಲಾಲ್ ಚೌಕ್ ಎವ್ರಿವೇರ್ ಸೇಫ್, ಫುಲ್ ಸೇಫ್ಟಿ ಇದೆ, ಆರ್ಮಿ ಇದೆ, ಫುಲ್ ಸೇಫ್ ಹರ ಟೂರಿಸ್ಟ್. ಬಟ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಆಗ್ಬೇಕಂದ್ರೆ ಇದು ಶಾಕಿಂಗ್. ಬಿಕಾಸ್ ಫಸ್ಟ್ ಟೈಮ್ ಟೂರಿಸ್ಟ್ ಚೆನ್ನಾಗಿತ್ತು, ಅಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ, ಆರ್ಮಿ ಫುಲ್ ಅಲರ್ಟ್ ಇರ್ತಾರೆ 24 hours. ಅವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಅವ್ರು ಮತ್ತೆ ಟೂರಿಸ್ಟಿಗೆ ಭೀ ಒಬ್ಬರು ಸಪೋರ್ಟಿವ್ ಹರ. ಬಟ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ನಂಗೆ ಒನ್ ಟೈಪ್ ಯಾಕೋ ಶಾಕಿಂಗ್ ಇದೆ. ಬಿಕಾಸ್ ಆರ್ಮಿ ಎವ್ರಿವೇರ್ ದೇ ಆರ್ ಅಲರ್ಟ್ ಆಲ್ ದ ಟೈಮ್ 24 hours. ಸೊ ಅವ್ರದ್ದೇನೂ ತಪ್ಪಿಲ್ಲ, ಸೆಕ್ಯೂರಿಟಿ ಪ್ರಾಬ್ಲಮ್ ಇಲ್ಲ ಅಲ್ಲಿ. ಬಟ್ ಅವ್ರ ಮೇ ಬಿ ಲೋಕಲೈಟ್ಸ್ ಹೆಲ್ಪ್ ಇದೆ ಅಂತ ಗೊತ್ತಾಗ್ಲತ್ತದ. ಅವ್ರ ಸಪೋರ್ಟ್ನಿಂದ ಇಷ್ಟೆಲ್ಲ ಆಗತ್ತೆ ಕಾರಣ. ಬಿಕಾಸ್ ಆರ್ಮಿ ಫುಲ್ ಅಲರ್ಟ್ ಹರ ಅಲ್ಲಿ. ಹಿಂಗೆ ಮಾಡ್ಬೇಕಂದ್ರು ಫುಲ್ ಒಂದು ಬೇಸ್ ಬೇಕು, ಫ್ಯಾಕ್ಟರಿ ಬೇಕು. ಸೊ ಲೋಕಲೈಟ್ಸ್ ಹೆಲ್ಪ್ ಇದೆ. ಗೌರ್ಮೆಂಟ್ ನಿಂದ ರಿಕ್ವೆಸ್ಟ್ ಅದ, ರಿವೆಂಜ್ ತಗೋಬೇಕು. ಬಿಕಾಸ್ ಈಗ ತಗೊಂಬಂದು ಹೋಗೋರು ಇದು ಮತ್ತೆ ಆಯ್ತದ. ಬಿಕಾಸ್ ಒನ್ ಟೈಮ್ ಫ್ರೀ ಬಿಟ್ಟರೆ ಅವರಿಗೆ ಮತ್ ಚಾನ್ಸ್ ಸಿಗ್ತದ, ಅವ್ರಿಗೆ ಮತ್ ಇದು ಏನ್ ನಡೀತಾ ಇರ್ತದ, ಹಿಂಗೆ ಟಾರ್ಗೆಟ್ ಮಾಡೋರು ಏನೂ ಇಶ್ಯೂ ಆಗಲ್ಲ ಅಂತ ಮಾಡಿರ್ತಾರ. ಸೊ ಮೋದಿ ಗವರ್ಮೆಂಟ್ ಸ್ಟ್ರಾಂಗ್ ಇದೆ, ಏನೂ ಇಶ್ಯೂ ಇಲ್ಲ, ಅವ್ರು ಮಾಡಿರ್ತಾರ, ರಿವೆಂಜ್ ತಗೋತಾರ ಅಂತ ಒಂದು ಜಸ್ಟ್ ಮಿಸ್ ಅಂದ್ರೆ ಲಕ್ಕಿ ನಫ್. ಬಿಕಾಸ್ ಅಲ್ಲಿ ಆಲ್ ಆಫ್ ಸಡನ್ ಆಗಿತ್ತು. ನಾವು ಹೋಗಿದ್ದ ದಿವಸನು ಎಲ್ಲರೂ ಟೂರಿಸ್ಟ್ ಬುಕ್ಕೊಂಡು ಬಂದಿದ್ರು, ಜಾಸ್ತಿ ಮಂದಿ ಇದ್ರು, ಎಲ್ಲರೂ ಫುಲ್ ಫ್ಯಾಮಿಲಿ ಜೊತೆ ಕಪಲ್ಸ್ನು ಎವ್ರಿ ಒನ್ ಇನ್ವಾಲ್ವ್. ಸೊ ಎಲ್ಲರೂ ಎಂಜಾಯ್ ಮಾಡತ್ತಿರು. ಇನ್ನೋಸೆಂಟ್ ಪೀಪಲ್ ಟಾರ್ಗೆಟ್ ಮಾಡೋದಿದ್ದಿಲ್ಲ, ಬಟ್ ಮಾಡ್ಯಾರಂದ್ರೆ ಇದು ಬೊಕ್ಕಳ್ ಶಾಕಿಂಗ್ ಇತ್ತು. ಪ್ಲಸ್ ನಾವು ಅಲ್ಲಿಂದ ಲಕ್ಕಿ ಇದ್ದೆವು, ವಾಪಸ್ ಬಂದಿದ್ದೆವು, ಆಶೀರ್ವಾದ ಇದ್ದೆ ಅಷ್ಟೇ, ಬೇರೆದೇನೂ ಇಲ್ಲ. ಇವಾಗನು ಅದು ವಿಚಾರ ಮಾಡೋರು ಹಂಗೂ ಭಯ ಆಗ್ಲತ್ತಿತ್ತು. ಅವರು ಫಸ್ಟ್ ಅವ್ರಿಗೆ ಕೇಳ್ಬಿಟ್ಟಾರ, ನೀವು ಮುಸ್ಲಿಮ್ ಅಂಡ್ ಹಿಂದೂ ಸೆಪ್ರೇಟ್ ಆಗ್ಬಿಡ್ರಿ, ಮುಸ್ಲಿಮ್ಸ್ ಅಂಡ್ ಹಿಂದೂ ಇದು ತಪ್ಪಲ್ಲ. ಅಲ್ಲಿ ಕಾಸ್ಟಿಸಮ್ ಅಲ್ಲಿ ರಿಲಿಜನ್ ಎಲ್ಲಿಂದ ಬಂತು? ಬಿಕಾಸ್ ಇಸ್ ಅ ಟೂರಿಸಂ ಪ್ಲೇಸ್. ಸೊ ಇದು ತುಂಬಾ ತಪ್ಪು ಮಾತು. ಬಟ್ ಅಲ್ಲಿ ಎಲ್ಲರಿಗೆ ಸೆಪ್ರೇಟ್ ಮಾಡಿ ಟಾರ್ಗೆಟ್ ಮಾಡಿ, ಸೊ ಅದು ಅಲ್ಲಿ ಇದ್ವು, ಮಾರ್ನಿಂಗ್ ಅಲ್ಲೇ ಇದ್ವು. ಬಟ್ ಇದು ಇನ್ಸಿಡೆಂಟ್ ಆಗಿರೋ ಮುಂಚೆನೆ ನಾವು ಅಲ್ಲಿಂದ ಜಸ್ಟ್ 1 hour ಮುಂಚೆನೆ ಅಲ್ಲಿ ಬಿಟ್ಟಿದ್ವಿ. ಸೊ ಕೇಳಿದಾಗ ಏನ್ ಅನಿಸ್ತು ನಿಮ್ಗೆ? ಒಪ್ಕೊಂಡು ಫೀಲ್ ಆಯ್ತು. ಬಿಕಾಸ್ ಇನ್ನೋಸೆಂಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.